ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಉಪಯೋಗ ಒಳ್ಳೆಯದು ಕೆಟ್ಟದ್ದು, ಸಕ್ಕರೆ ಯಾವ ಪ್ರಮಾಣದಲ್ಲಿ ಉಪಯೋಗಿಸಬೇಕು, ಅತಿ ಹೆಚ್ಚು ಸಕ್ಕರೆ ಸೇವನೆ ಮಾಡೋದ್ರಿಂದ ಯಾವ ಯಾವ ತೊಂದರೆಗಳಾಗ್ತದೆ, ಈ ಎಲ್ಲ ಒಂದು ವಿಷಯವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಸಕ್ಕರೆ ಸೇವನೆ ವಿಷಯಕ್ಕೆ ಬಂತು ಅಂದರೆ ಕೆಲವೊಬ್ಬರು ಯಾವ ರೀತಿ ಅಭ್ಯಾಸ ಇಟ್ಕೊಂಡಿರ್ತಾರೆ ಅಂದರೆ, ಏನೇ ಅವರು ಆಹಾರ ಸೇವನೆ ಮಾಡಬೇಕಾದ್ರೂ ಅವ್ರಿಗೆ ಸಕ್ಕರೆ ಬೇಕು. ಇನ್ನು ಕಾಫಿ ಟೀ ಕುಡಿತಾ ಇದ್ದರೆ ಅದರ ಸಕ್ಕರೆ ಅಂಶ ಇದ್ದರೂ ಮೇಲೆ ಸಕ್ಕರೆ ಹಾಕ್ಸ್ಕೊಳ್ಳೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇನ್ನು ಅತಿಯಾಗಿ ತಂಪು ಪಾನೀಯಗಳನ್ನ, ಕೂಲ್ ಡ್ರಿಂಕ್ಸ್ಗಳನ್ನ ಕುಡಿತಿರ್ತಾರೆ, ಜ್ಯೂಸ್ಗಳನ್ನ ಸೇವನೆ ಮಾಡ್ತಾ ಇರ್ತಾರೆ, ಸ್ವೀಟ್ಸ್ಗಳನ್ನ ತಿಂತಿರ್ತಾರೆ. ಇನ್ನು ಕೆಲವರು ಆಹಾರ ಅಂತಂದರೆ ಬೆಳಗಿನ ಉಪಹಾರಕ್ಕೂ ಸಕ್ಕರೆ ಬೇಕು, ಮಧ್ಯಾಹ್ನದ ಭೋಜನಕ್ಕೂ ಸಕ್ಕರೆ ಬೇಕು, ರಾತ್ರಿ ಭೋಜನಕ್ಕೂ ಸಕ್ಕರೆ ಬೇಕು, ಹೀಗೆ ಮೇಲೆ ಸಕ್ಕರೆ ಹಾಕ್ಸ್ಕೊಂಡು ಸೇವನೆ ಮಾಡ್ತಿರ್ತಾರೆ. ಅವ್ರಿಗೇನು ಅಂದರೆ ರುಚಿ ಹಿಡಿಸುತ್ತೆ ಅಂತ ಮನೋಭಾವನೆ ಇರ್ತದೆ. ಯಾವಾಗ ಈ ರೀತಿ ಒಂದು ಅಭ್ಯಾಸವನ್ನು ದೀರ್ಘಕಾಲದಲ್ಲಿ ಮಾಡ್ತಿರ್ತಾರೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ದುಷ್ಪರಿಣಾಮಗಳು, ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅವುಗಳಲ್ಲಿ ಪ್ರಮುಖವಾದ ಆರೋಗ್ಯದ ಸಮಸ್ಯೆಗಳು ಅಂತಂದರೆ ಬೊಜ್ಜುತನ, ಒಬೆಸಿಟಿ, ಅತಿಯಾದ ಒಂದು ತೂಕ ಆಗ್ತಕ್ಕಂತಹದ್ದು, ಟೈಪ್ 2 ಡಯಾಬಿಟಿಸ್ ಮಿಲಿಟಸ್ ಅಂತಂದರೆ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಹೇಳ್ತಾರಲ್ಲ ಅದು ಆಗಬಹುದು, ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಅವರು ಎದುರಿಸ್ತಾರೆ. ಯಾವಾಗ ಈ ಸಮಸ್ಯೆಗಳು ಅವ್ರನ್ನ ಕಾಡ್ತದೋ ದೇಹದಲ್ಲಿ ಸ್ವಾಭಾವಿಕವಾಗಿ ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಹಾಗಾದರೆ ಸಕ್ಕರೆ ಎಷ್ಟು ಸೇವನೆ ಮಾಡಬೇಕು ಅಂತಂದರೆ, ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ 5%ಗಿಂತಲೂ ಕಡಿಮೆಯಷ್ಟು ನಾವು ಸಕ್ಕರೆ ಅಂಶ ಇರಬೇಕು. ನಾವು ಪ್ರತಿನಿತ್ಯ 2000 ಕ್ಯಾಲೋರಿ ಆಹಾರ ಸೇವನೆ ಮಾಡ್ತಾಯಿತ್ತು ಅಂದರೆ ಅದರಲ್ಲಿ ಕನಿಷ್ಠ ಅಂದರೆ 2 ಚಮಚದಷ್ಟಾರ ಸಕ್ಕರೆ ಅಂಶ ಇರ್ತದೆ, ಅಂತಂದರೆ 25 ಗ್ರಾಮ್ನಷ್ಟಾರ ಸಕ್ಕರೆ ಅಂಶ ಇರ್ತದೆ. ಹಾಗಾಗಿ ಮೇಲೆ ಸಕ್ಕರೆ ಹಾಕ್ಸ್ಕೊಳ್ಳೋದೇ ಆಗಲಿ, ಹಾಗೆ ಅತಿಯಾದ ತಂಪು ಪಾನೀಯಗಳನ್ನೇ ಕುಡಿಯೋದೇ ಆಗಲಿ, ಈ ಎಲ್ಲ ಅಭ್ಯಾಸ ಇತ್ತು ಅಂತಂದರೆ ಇವತ್ತೇ ಅದನ್ನು ಬಿಟ್ಬಿಡಿ. ಯಾಕೆ ಅಂತಂದರೆ ಅತಿಯಾದ ಸಕ್ಕರೆ ಸೇವನೆ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳಾಗ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.